ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬಿಫೋರ್ ಸ್ಟಾರ್ಟಿಂಗ್ ಮೈ ವ್ಲಾಗ್ ಎಲ್ರಿಗೂ ಸಾರಿ, ನಾನು ಇಷ್ಟು ದಿವಸ ಯಾವುದು ಅಪ್ಡೇಟ್ ಮಾಡ್ಸೋಕ್ಕಾಗಿರಲಿಲ್ಲ ಆ್ಯಂಡ್ ಯಾವ ವ್ಲಾಗು ಹಾಕಿರಲಿಲ್ಲ. ಸೊ ಐ ಹ್ಯಾಡ್ ಸಮ್ ಪರ್ಸ್ನಲ್ ಫಂಕ್ಷನ್ಸ್ ವರ್ಕ್ಸ್. ಸೊ ನಾನು ಅದಕ್ಕೋಸ್ಕರ ಈ ವ್ಲಾಗ್ಸ್ನ ಅಪ್ಡೇಟ್ ಮಾಡಿರಲಿಲ್ಲ. ಆ್ಯಂಡ್ ಈ ವ್ಲಾಗ್ ಬಂದು ಒಂದು ಹೇರ್ ಕಟ್ಟಿಂಗ್ ವ್ಲಾಗ್ ಆಗಿರುತ್ತೆ. ಹೇರ್ ಕಟ್ಟಿಂಗ್ಸಲ್ಲಿ ತುಂಬ ಹೇರ್ ಕಟ್ಟಿಂಗ್ಸ್ ಇರ್ತದೆ, ಬಟ್ ಸ್ಟಿಲ್ ಒಂದು 3-4 ಹೇರ್ ಸ್ಟೈಲ್ಸ್ನ ನಾವು ಇವತ್ತು ಪ್ರಾಕ್ಟೀಸ್ ಮಾಡಿದ್ವಿ. ಆ್ಯಂಡ್ ಈ ಪ್ರಾಕ್ಟೀಸ್ ತುಂಬ ಇಂಪಾರ್ಟೆಂಟ್. ಸೊ ನಾವು ನೋಡಿದ ತಕ್ಷಣ ಮಾಡ್ತಾ ಇರೋದು ಅಲ್ಲ, ಇದು ವಿ ಹ್ಯಾಡ್ ಪ್ರಾಕ್ಟೀಸ್ಡ್ ಆ್ಯಂಡ್ ದೆನ್ ನಾವು ಈ ವಿಡಿಯೋ ಮಾಡ್ತಾ ಇರೋದು. ಆ್ಯಂಡ್ ನೋಡಿದ ತಕ್ಷಣ ಅನ್ಕೋಬೋದು ನೀವು ತುಂಬ ಈಸಿಯಾಗಿದೆ, ನಾವು ಮಾಡಿಬಿಡೋಣ, ನಾವು ಹೇರ್ ಸ್ಟೈಲ್ ಮಾಡಿಬಿಡೋಣ ಅಂದ್ಕೊಂಡು ಯಾರೂ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಒಂದು ಸ್ವಲ್ಪ ದಿವಸ ಟ್ರೈನಿಂಗ್ ಇರುತ್ತೆ. ಆ್ಯಂಡ್ ಆ ಟ್ರೈನಿಂಗ್ ಮಾಡಿ ಲೇಟರ್ ನಾವು ಈ ಹಂತಕ್ಕೆ ಬಂದು ಈ ಥರ ಹೇರ್ ಕಟ್ಟಿಂಗ್ ಮಾಡ್ತಾ ಇರೋದು. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ಸ್ ಹತ್ರ ಟೀಚರ್ಸ್ ಇರ್ತಾರೆ. ಆ್ಯಂಡ್ ಟೀಚರ್ಸ್ ನಿಂತ್ಕೊಂಡು ನಮಗೆ ಹೇಳ್ಕೊಡ್ತಿರೋದು ಇದು. ಸೊ ನಾವು ರ್ಯಾಂಡಮ್ ಆಗಿ ಯಾರೂ ಈ ಥರ ಹೇರ್ ಸ್ಟೈಲ್ ಮಾಡ್ತಿಲ್ಲ. ಬಿಕಾಸ್ ಎಲ್ರಿಗೂ ತುಂಬ ತುಂಬ ಇಷ್ಟವಾಗಿರೋದು ಬಾಡಿನಲ್ಲಿ ಹೇರ್ಸು. ಬಿಕಾಸ್ ಈಚ್ ಆಫ್ ದ ಪರ್ಸನ್ ಲೈಕ್ ದ ಹೇರ್ಸ್, ಅವ್ರ ಹೇರ್ ಸ್ಟೈಲಿಂದ ಅವ್ರವ್ರ ಲುಕ್ಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ನೀವು ನೋಡ್ಬೋದು, ನಾನು ಈ ವಿಡಿಯೋನಲ್ಲಿ ನಾನು ಇವತ್ತು ನನ್ನ ಪ್ರಾಕ್ಟೀಸು ಕೂಡ ಇದೆ ಇಲ್ಲಿ. ಇದು ನನ್ನ ತಂಗಿಗೆ ಓನ್ ಹೇರ್ ಕಟ್ಟಿಂಗ್ ಮಾಡ್ತಾ ಇರೋದು. ಆ್ಯಂಡ್ ಇನ್ ಲೈಫ್ ನಾನು ಈ ಸ್ಟೆಪ್ ಅಂದರೆ ನಾನು ಬಟರ್ಫ್ಲೈ ಕಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಬಟರ್ಫ್ಲೈ ಕಟ್ನ ಹೇಗೆ ಮಾಡೋದು ಅನ್ನೋದು ನಾನು ಈ ವಿಡಿಯೋನಲ್ಲಿ ಹಾಕ್ತಾಯಿದ್ದೀನಿ. ಆ್ಯಂಡ್ ತುಂಬ ಸ್ಟೆಪ್ಸ್ ಕಟ್ಸ್ ಇದೆ, ಲೇಯರ್ ಕಟ್ಸ್ ಇದೆ. ಹೇರ್ ಸ್ಟೈಲಲ್ಲಿ ತುಂಬ ವೆರೈಟೀಸ್ ಆಫ್ ಹೇರ್ ಸ್ಟೈಲ್ ಇದೆ. ಆ ಹೇರ್ ಸ್ಟೈಲ್ ನಾವು ಪ್ರಾಕ್ಟೀಸ್ ಮಾಡಬೇಕಂದ್ರೆ ತುಂಬ ಪೇಷನ್ಸ್ ಬೇಕಾಗತ್ತೆ. ಆ್ಯಂಡ್ ನಮಗೆ ಈ ಸಿಸರ್ ಹಿಡ್ಕೊಳ್ಳೋದು ಆ್ಯಂಡ್ ಹೇರ್ಸ್ ಹಿಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರೇ ಆಗಲಿ ನೀವು ಕಲಿಬೇಕಂದಾಗ ಹೇಗೆ ಸಿಸರ್ ಹಿಡ್ಕೊಬೇಕು, ಹೇಗೆ ನಾವು ಆ ಸಿಸರ್ನ ಕಟಿಂಗ್ ರೂಪದಲ್ಲಿ ಪ್ರಯೋಗ ಮಾಡಬೇಕು, ಆ್ಯಂಡ್ ಯಾವ ಸೈಡಲ್ಲಿ ನಾವು ಹೇರ್ ಕೋಮ್ ಹಿಡ್ಕೊಬೇಕು, ಅದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಒನ್ ಅಲ್ಲಿ ತುಂಬ ಇಂಟ್ರೆಸ್ಟಿಂಗಾಗಿ ಕಲಿತಿದ್ದಾರೆ. ಸೊ ಕ್ಲಾಸ್ ಚೆನ್ನಾಗಿದ್ರೆ ಮತ್ತು ಟೀಚರ್ಸ್ ಚೆನ್ನಾಗಿದ್ರೆ ನಾವು ಏನಾದರೂ ಮಾಡ್ಬೋದು ಅನ್ನೋದಕ್ಕೆ ವಿ ಆರ್ ದ ಬೆಸ್ಟ್ ಎಕ್ಸಾಂಪಲ್. ನಾನು ಈ ಲೈನ್ನ ಪ್ರತಿ ವಿಡಿಯೋನಲ್ಲೂ ಹೇಳ್ತಾ ಹೋಗ್ತೀನಿ, ದಟ್ ದ ಟೀಚರ್ಸ್ ಆರ್ ದ ಮೇನ್ ರೋಲ್ ಅಂತ ಅಂದ್ಬಿಟ್ಟು. ಬಿಕಾಸ್ ನಾವು ಒಂದು ಕಡೆ ಹೋಗಿ ಕಲಿತಿದ್ದೀವಿ ಅಂತ ಅಂದರೆ ಆ ಟೀಚರ್ಸ್ ಕಲಿಸೋದು ಹೇಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈಚ್ ಆ್ಯಂಡ್ ಎವ್ರಿ ಟೈಮ್ ಐ ಥ್ಯಾಂಕ್ ಟು ಮೈ ಟೀಚರ್ಸ್. ಯಾರು ನಮಗೆ ಕಲಿಸ್ತಾ ಇದ್ದಾರೋ ಅವ್ರಿಗೆ ನಾನು ತುಂಬ 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 ಧನ್ಯವಾದ ಹೇಳ್ತಾ ಇದ್ದೀನಿ. ಆ್ಯಂಡ್ ನೀವು ನೋಡ್ಬೋದು, ನಾನು ಕಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ಆ್ಯಂಡ್ ಹೌ ಇಟ್ಸ್ ಆ್ಯಕ್ಚುಲಿ ಏನಂದ್ರೆ ಇದು ಸ್ಟೆಪ್ ಬೈ ಸ್ಟೆಪ್ಸ್ ಇದೆ ಕಟಿಂಗು. ಬಟ್ ಸ್ಟಿಲ್ ನಾವು ವಿಡಿಯೋ ನಾನು ಮಾಡ್ತಿರ್ಲಿಲ್ಲ ವಿಡಿಯೋ. ಸಮ್ ಆಫ್ ಮೈ ಫ್ರೆಂಡ್ಸ್ ಯೂಸ್ ಟು ಡೂ ದಿಸ್ ವಿಡಿಯೋ. ಸೊ ಸ್ಟೆಪ್ ಬೈ ಸ್ಟೆಪ್ ತೋರ್ಸೋಕ್ಕಾಗ್ತಿಲ್ಲ, ಬಟ್ ವಿ ಹ್ಯಾವ್ ಡನ್ ಅವರ್ ವರ್ಕ್. ನಾವೇನೇನು ಕಲಿತಾ ಇದ್ದೀವೋ, ಏನೇನು ಟ್ರಸ್ಟಿಂದ ನಮ್ಗೆ ಹೇಳ್ಕೊಡ್ತಿದ್ದಾರೋ ಅದನ್ನು ನಾನು ಅಪ್ಲೋಡ್ ಮಾಡೋದು ಇಟ್ಸ್ ಮೈ ಡ್ಯೂಟಿ ಟು ಮೈ ಫ್ರೆಂಡ್ಸ್. ಸೊ ನಾನು ಇದನ್ನು ಹಾಕ್ತಾಯಿದ್ದೀನಿ, ನೀವು ನೋಡ್ತಾ ಹೋಗ್ಬೋದು. ನಾನು ಎಷ್ಟು ಚೆನ್ನಾಗಿ ಕೋಮ್ ಮಾಡ್ತಾ, ಆ್ಯಂಡ್ ಕೋಮ್ ಮಾಡುವಾಗ ತುಂಬ ಸಿಕ್ಕಾಗತ್ತೆ ಒಬ್ರೊಬ್ರಿಗೆ. ಆ್ಯಂಡ್ ನೀವು ಕೋಮ್ ಮಾಡುವಾಗ ಅವ್ರಿಗೆ ಕೇರ್ಫುಲ್ಲಾಗಿ ಕೋಮ್ ಮಾಡಬೇಕಾಗತ್ತೆ. ಯಾಕಂದರೆ ಅವ್ರಿಗೆ ಕೂದಲು ಕಟ್ಟಾಗೋದಾಗಲಿ, ಕೂದಲು ಎಳ್ಕೊಳ್ಳೋದಾಗಲಿ ಆ ಥರ ಎಲ್ಲ ಇರುತ್ತೆ. ಆ್ಯಂಡ್ ನೀವು ಏನೇ ಒಂದು ಕಲಿಬೇಕಂತ ಅಂದ್ರೂ ನೀವು ನೋಡಬೇಕು ಹೇಗೆ ಮಾಡ್ತಾರೆ ಟೀಚರ್ಸ್, ಹೇಗೆ ಹೇಳ್ಕೊಡ್ತಾರೆ. ಆ್ಯಂಡ್ ಪೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಇವ್ರ ಕೂದಲು ಎಷ್ಟು ಉದ್ದ ಆಯಿತು, ಅವ್ರಿಗೆ ಸ್ಟೆಪ್ ವಿತ್ ಲೇಯರ್ ಮಾಡಿದ್ದಾರೆ. ಸ್ಟೆಪ್ ವಿತ್ ಲೇಯರ್ ಮಾಡುವಾಗ ಅವ್ರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಅವ್ರ ಲಾಂಗ್ ಹೇರ್ಸು ಬೇಕಾಗಿತ್ತು ಅಂತ ಅಂದರು. ಸೊ ಅವ್ರು ಎಷ್ಟು ಉದ್ದ ಆಯಿತು ಒಂದು ಸ್ವಲ್ಪ ಲೈಕ್ 1/2 ಇಂಚ್ ಹೇರ್ಸ್ ಕಟ್ ಮಾಡಿ ತುದಿನಲ್ಲಿ, ಆ್ಯಂಡ್ ಫ್ರಮ್ ದಟ್ ಹೇರ್ಸ್ ಅವ್ರಿಗೆ ಸ್ಟೆಪ್ಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾನು ಇಲ್ಲಿ ಬಟರ್ಫ್ಲೈ ಕಟ್ಗೆ ಅವ್ರಿಗೆ ಪಾರ್ಟಿಷನ್ ಮಾಡಿಕೊಂಡು ನಾನು ಕಟ್ಟಿಂಗ್ ಮಾಡ್ತಾ ಇರೋದು. ಆ್ಯಂಡ್ ನಿಮ್ಗೆ ಏನಾದರೂ ವಿಡಿಯೋಸ್ ಆಫ್ ಬಟರ್ಫ್ಲೈ ಕಟ್ಸ್ ಏನಾದರೂ ಬೇಕಂದರೆ ನೀವು ಯೂಟ್ಯೂಬ್ಸಲ್ಲಿ ಸರ್ಚ್ ಮಾಡ್ಬೋದು. ದೆನ್ ಇಫ್ ಯು ಲೈಕ್ ದಟ್ ಕಟ್ಟಿಂಗ್ಸ್, ನಿಮಗೆ ಏನಾದರೂ ಈ ಬಟರ್ಫ್ಲೈ ಕಟ್ ಇಷ್ಟ ಆಯಿತು ಅಂದರೆ ಮಾತ್ರ ನೀವು ಆ ಥರ ಕಟ್ಟಿಂಗ್ ಮಾಡಿಸ್ಕೊಳ್ಳಿ, ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳಿ. ಆ್ಯಂಡ್ ಪ್ರಿಫರ್ ದ ಬೆಸ್ಟ್ ಹೇರ್ ಸ್ಟೈಲಿಸ್ಟ್. ಯಾಕಂದರೆ ಈ ಬಟರ್ಫ್ಲೈ ಕಟ್ಸ್ ಎಲ್ಲ ಈಸಿಯಾಗಿ ಬರೋವಂಥದ್ದಲ್ಲ. ಸ್ಟಿಲ್ ನಾವು ನಮ್ಮ ಬೆಸ್ಟ್ ಟ್ರೈ ಮಾಡಿದ್ದೀವಿ. ಏನೇ ಕೊಡಬೇಕಂದ್ರೂ ಒಂದೇ ದಿವಸದಲ್ಲಿ ಕಲ್ತು ಒಂದೇ ದಿವಸದಲ್ಲಿ ಮಾಡ್ತೀವಿ ಅಂದರೆ ಆಗೋದಿಲ್ಲ. ವಿ ಹ್ಯಾಡ್ ಲಾಟ್ ಆಫ್ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಎಲ್ಲ ಹೇರ್ಸಲ್ಲೂ ಪ್ರಾಕ್ಟೀಸ್ ಮಾಡಿಲ್ಲ. ಲೈಕ್ ಸಮ್ ಪೇಪರ್ಸಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀವಿ. ಆ್ಯಂಡ್ ಹೇರ್ಸ್ ಹೇಗೆ ಹಿಡ್ಕೊಳ್ಳೋದು ಪ್ರಾಕ್ಟೀಸ್ ಮಾಡಿದ್ದೀವಿ. ವಿತೌಟ್ ಕಟ್ಟಿಂಗ್ ಹೌ ಟು ಹೋಲ್ಡ್ ದ ಹೇರ್ಸ್, ಹೇಗೆ ಹೇರ್ಸ್ ಹಿಡಿಯೋದು, ಹೇಗೆ ನಾವು ಅದನ್ನು ಸ್ಟಿಫಾಗಿ ತರೋದು, ಹೇರ್ ಸ್ಟ್ರೈಟ್ ಹೇಗೆ ಹಿಡಿಯೋದು ಮೇನ್, ಮತ್ತು ಹೇಗೆ ನಾವು ಅದನ್ನು ಕ್ರಾಫ್ಟ್ ತೆಗಿಯೋದು,
ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ನಾವು ಹೆಂಗೆ ಕ್ರಾಫ್ಟ್ ತೆಗ್ದು ಹೆಂಗೆ ಹಿಡಿತೀವಿ ಅದೆಲ್ಲ ಪ್ರಾಕ್ಟೀಸ್ ಆದಮೇಲೆ ಫೈನಲಿ ನಾವು ಹೇರ್ ಕಟ್ಟಿಂಗಿಗೆ ನಾವು ನಿಂತಿರೋದು. ಆ್ಯಂಡ್ ಹೇರ್ ಕಟ್ ಮಾಡುವಾಗ ಈ ಗೆರೆ ಏನು ಬರುತ್ತೆ, ಲೈಕ್ ಪಾರ್ಟಿಷನ್ ಏನು ಮಾಡುತ್ತೆ, ಆ ಪಾರ್ಟಿಷನ್ನ ನಾವು ನೀಟಾಗಿ ಮಾಡೋದು ಕಲಿಬೇಕು. ಬಿಕಾಸ್ ಪಾರ್ಟಿಷನ್ ಲೈನ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಈಚ್ ಆ್ಯಂಡ್ ಎವ್ರಿ ಕಟ್. ಸೊ ಅದನ್ನು ನಾವು ಮಾಡಿಕೊಂಡ್ರೆ ಈಸಿಯಾಗಿ ಆಗುತ್ತೆ. ಆ್ಯಂಡ್ ಫೋನಿ ಹಾಕೋದಾಗಲಿ, ಅದನ್ನು ಫೋನಿ ಹಾಕೋದು ಹೇಗೆ ಹಿಡ್ಕೊಳ್ಬೇಕು, ಹೇರ್ಸ್ನ ಅವ್ರಿಗೆ ನೋವಾಗ್ದಂಗೆ ಫೋನಿ ಹಾಕೋದು ಹಿಡ್ಕೊಳ್ಬೇಕು. ದೆನ್ ವಿ ಹ್ಯಾವ್ ಟು ಕಟ್ ದ ಹೇರ್ಸ್. ಆ್ಯಂಡ್ ಹೇರ್ ಕಟ್ ಮಾಡುವಾಗೂ ಅಷ್ಟೇ ಸ್ವಲ್ಪ ಲೇಯರ್ಸ್ ಎತ್ಕೊಬೇಕು. ನಾವು ಒಂದೇ ಸರಿ ಲೇಯರ್ಸ್ ಎತ್ಕೊಂಡು ದೊಡ್ಡ ಹೇರ್ ಕಟ್ಟಿಂಗ್ ಮಾಡ್ತೀವಿ ಅಂದರೆ ಹಾಗಲ್ಲ. ಫಾರ್ ದ ನ್ಯೂ ಕಮರ್ಸ್, ಫಾರ್ ದ ಎಕ್ಸ್ಪೀರಿಯನ್ಸ್ ಪೀಪಲ್, ಅವ್ರಿಗೆ ಹೆಂಗಾದರೂ ಅವರು ಹೇರ್ಸ್ ಕಟ್ ಮಾಡ್ತಾರೆ. ಇಫ್ ಇಟ್ ಇನ್ ಕೇಸ್ ನಾವು ನ್ಯೂ ಕಮರ್ಸ್ ಆದರೆ ಸ್ವಲ್ಪ ಹೇರ್ಸ್ ಎತ್ಕೊಂಡು ಕಟ್ ಮಾಡ್ತಾ ಬರಬೇಕು. ಸೊ ನೀವು ನೋಡ್ಬೋದು, ಅವಳಿಗೆ ಭಯ ಆಗ್ತಾಯಿದೆ ನಾನು ಎಷ್ಟು ಹೇರ್ಸ್ ಕಟ್ ಮಾಡ್ತಾ ಇದ್ದೀನೋ ಏನೋ ಅಂತ. ಬಟ್ ಬಟರ್ಫ್ಲೈ ಕಟ್ಟಲ್ಲಿ ಜಾಸ್ತಿ ಹೇರ್ಸ್ ಹೋಗಲ್ಲ, ಕಮ್ಮಿ ಹೇರ್ಸಲ್ಲಿ ನಿಮಗೆ ಒಳ್ಳೆ ಲುಕ್ ಸಿಗುತ್ತೆ. ಲೇಟರ್ ಆ ಹೇರ್ ಕಟ್ ಆದಮೇಲೆ ನೀವು ಅದನ್ನು ಫಿನಿಶಿಂಗ್ ಕೊಡಬೇಕಾಗತ್ತೆ ಆ್ಯಂಡ್ ಹೇರ್ ಸೆಟ್ಟಿಂಗ್ ಮಾಡಬೇಕಾಗತ್ತೆ. ಇಲ್ಲಿ ಎಷ್ಟೋ ಜನ ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ ಹೇರ್ ಸೆಟ್ಟಿಂಗ್ ಆಪ್ಷನ್ಸ್ ಇರಲಿಲ್ಲ. ಬಟ್ ಸ್ಟಿಲ್ ಆಫ್ಟರ್ ನಾವು ಮನೆಗೆ ಹೋದ್ಮೇಲೆ ನಮಗೆ ಹೇರ್ ಡ್ರೈಯರ್ ಅದೆಲ್ಲ ತಗೊಂಡು ನಾವು ಹೇರ್ ಸೆಟ್ಟಿಂಗ್ ಮಾಡಬೇಕಾಗತ್ತೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಮಗೆ ಹೇರ್ಸ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಕಲ್ತ್ಕೊಂಡ್ಬಿಟ್ರೆ ಸಾಕು. ವಿ ಕ್ಯಾನ್ ಡೂ ಹೇರ್ ಕಟ್ಟಿಂಗ್ ಎನಿವೇರ್. ಬಟ್ ನೀವೇನು ಮಾಡಬೇಕಂದ್ರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಫಾಲೋ ಮಾಡಬೇಕು. ದಯವಿಟ್ಟು ನೀವು ಯಾರು ವಿತೌಟ್ ನೋಯಿಂಗ್ ನೀವು ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನೋಡಿ, ನಾನು ಕ್ಲಾಸಸ್ಗೆ ಬರೋ ಎಲ್ಲ ಸ್ಟೂಡೆಂಟ್ಸೂ ಅಷ್ಟೇ, ಎಲ್ಲರೂ ವಿ ಆರ್ 25 to 26 ಮೆಂಬರ್ಸ್. ಈಚ್ ಆ್ಯಂಡ್ ಎವ್ರಿ ಮೆಂಬರ್ಸ್ ಅವ್ರವ್ರ ಟರ್ನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರವ್ರ ಒಂದು ಪ್ರಾಕ್ಟೀಸ್ ಮಾಡುವಾಗ ಒಂದು ಪರ್ಸನ್ ಹತ್ರ 4 to 5 ಮೆಂಬರ್ಸ್ ಇರ್ತಾರೆ. ಬಿಕಾಸ್ ದೇ ಹ್ಯಾವ್ ಟು ಸಿ ಈಚ್ ಹೇರ್ ಸ್ಟೈಲ್. ಸೊ ಈ ಕ್ಲಾಸಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ಒಂದೇ ದಿವಸ ಒಂದೇ ಹೇರ್ ಸ್ಟೈಲ್ ಮಾಡಲ್ಲ, 2 to 3 ಹೇರ್ ಸ್ಟೈಲ್ ಮಾಡ್ತಾರೆ. ಆ 2 to 3 ಹೇರ್ ಸ್ಟೈಲ್ ಮಾಡುವಾಗ ಗ್ರೂಪಿಸಮ್ ಮಾಡಿ ಒಂದು ಗ್ರೂಪ್ ಅಲ್ಲಿ ನೋಡ್ತಾ ಇರುತ್ತೆ ಆ್ಯಂಡ್ ಒಂದು ಗ್ರೂಪ್ ಇಲ್ಲಿ ನೋಡ್ತಾ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಇವತ್ತು ನಾವು ಯಾವ ಹೇರ್ ಕಟ್ ಮಾಡಿದ್ದೀವೋ ಅದನ್ನು ನಾಳೆ ನಾವು ಮಾಡದೇ ಇರೋದನ್ನ ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ತೀವಿ. ಅವ್ರು ಯಾವ್ದು ಮಾಡಿದ್ರೆ ಅದನ್ನು ಇವ್ರು ನೆಕ್ಸ್ಟ್ ಬ್ಯಾಚ್ ಅವ್ರು ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಕಂಪಲ್ಸರಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇಲ್ಲಿ. ಆ್ಯಂಡ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ದ ಟ್ರಸ್ಟ್. ಯಾಕಂದರೆ ಅವರಷ್ಟು ಚೆನ್ನಾಗೇ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಆ್ಯಂಡ್ ವೈಶಾಲಿ ಮ್ಯಾಮ್ ಇಸ್ ವೆರಿ ಗುಡ್ ಟೀಚರ್ ಹಿಯರ್. ಆ್ಯಂಡ್ ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವರು ಏನೇ ಮೆಟೀರಿಯಲ್ ಆಗಲಿ ಎಲ್ಲಿ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ನಿಮಗೆ ಅನ್ನೋದು ಹೇಳ್ತಾ ಇರ್ತಾರೆ ಕ್ಲಾಸಸಲ್ಲಿ. ಮತ್ತು ಹೇಗೆ ತೊಗೊಬೇಕು, ಇನ್ ಫ್ಯೂಚರ್ ನೀವೇನಾದರೂ ಮಾಡ್ತೀವಿ ಅಂದರೆ ಈ ಥರ ನೀವು ತೊಗೊಬೇಕು, ಈ ಥರ ಮಾಡ್ಬೋದು, ಈ ಥರ ನೀವು ಎಸ್ಟಾಬ್ಲಿಷ್ ಮಾಡ್ಕೊಬೋದು ಅನ್ನೋದು ಪಾಯಿಂಟ್ಸ್ ಕೊಡ್ತಾ ಬರ್ತಾ ಇದ್ದಾರೆ. ನಾಟ್ ಓನ್ಲಿ ಟೀಚಿಂಗ್, ನೀವು ಹೆಂಗೆ ನಿಮ್ಮ ಜೀವನ ರೂಪಿಸ್ಕೊಳ್ಳೋದು ಈ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಇನ್ ಕೇಸ್ ಯಾವುದಾದ್ರೂ ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂದರೆ ನನ್ನ ಯೂಟ್ಯೂಬಲ್ಲಿ ನಾನು ಹೇಳ್ತಾ ಬರ್ತೀನಿ. ಯಾರಿಗೇ ಆಗಲಿ ನಿಮಗೆ ಜಾಯಿನ್ ಆಗಬೇಕು ಅಂತ ಅಂದಾಗ ಪ್ಲೀಸ್ ನನಗೆ ಒಂದು ಕಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋಸ್ನ ಹೆಚ್ಚೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಯಾರಾದರೂ ಕಲಿಯೋ ಇಂಟ್ರೆಸ್ಟ್ ಇರೋರಿದ್ದರೆ ಕಲ್ತ್ಕೊತಾರೆ ಆ್ಯಂಡ್ ದೇ ವಿಲ್ ಗೆಟ್ ಎ ಗುಡ್ ಆಪರ್ಚುನಿಟಿ ಇನ್ ಫ್ಯೂಚರ್ ಟು ಸ್ಟೇಬಲ್. ಅವ್ರಾಗೆ ಅವ್ರು ಸ್ಟ್ಯಾಂಡ್ ಆಗೋಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ. ಸೊ ನೀವು ಯಾರೇ ಆಗಲಿ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಶೇರ್ ಮಾಡಿ ಆ್ಯಂಡ್ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನಗೆ ಹರಿ ಇಲ್ಲ ದಟ್ ಎಲ್ಲರೂ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಡಲ್ಲ. ಒಂದೊಂದು ವೀಡಿಯೋಯಿಂದ ಒಂದೊಂದು ಸಬ್ಸ್ಕ್ರಿಪ್ಷನ್ ಆದರೂ ನನಗೆ ತುಂಬ ಒಳ್ಳೆಯದು. ಆ್ಯಂಡ್ ಪ್ಲೀಸ್ ಶೇರ್ ದಿಸ್ ಟು ಯುವರ್ ಫ್ಯಾಮಿಲಿ ಮೆಂಬರ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಯುವರ್ ಲವ್. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು. ಆ್ಯಂಡ್ ನೀವು ನೋಡ್ಬೋದು, ದಿಸ್ ಇಸ್ ದ ಫೈನಲ್ ಲುಕ್ ಆಫ್ ಮೈ ಸಿಸ್ಟರ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ನಾನು ಒಂದು ಹೇರ್ ಸ್ಟೈಲಿಸ್ಟ್ ಆಗ್ತಾ ಇದ್ದೀನಿ. ಹೇರ್ ಸ್ಟೈಲಿಸ್ಟ್ ಅಂದರೆ 10% ಆಫ್ ಹೇರ್ ಸ್ಟೈಲಿಸ್ಟ್ ಆಗಿದ್ದೀನಿ ಅಂತ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.